ಹಲೋ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಪುದೀನ ಚಟ್ನಿ ಮಾಡೋಣ ಅಂತ ಪುದೀನ ಕೊಯ್ಯಲು ಬಂದಾಗ ಕಂಡ ದೃಶ್ಯ. ಸುಂದರವಾದ ದಾಸವಾಳ ಹೂವು ಅರಳಿದೆ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನೋಡಿ. ಫ್ರೆಶ್ ಪುದೀನ ಎಲೆಗಳನ್ನು ನೋಡಿ. ನಾನು ಈಗ ಈ ಪುದೀನ ಎಲೆಗಳನ್ನು ಬಳಸಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಈ ಪುದೀನ ಎಲೆಗಳು ನಮ್ಮ ಮನೆಯಲ್ಲೇ ಬೆಳೆದ ಪುದೀನ ಎಲೆಗಳು. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಒಂದು 3 ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಒಂದು ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ನಾನು ಈಗ ಈ ಫ್ರೆಶ್ ಪುದೀನ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚಿವುಟಿ ಹಾಕಿಬಿಟ್ರೆ ಸಾಕು. ಈ ದಂಟುಗಳು ತುಂಬ ಪರಿಮಳವನ್ನು ಕೊಡುತ್ತದೆ. ಎಳೆಯದಾದ ದಂಟಿದ್ರೆ ಹಾಕ್ಕೊಳ್ಳಿ. ಈ ಪುದೀನ ಗಿಡಗಳನ್ನು ಸುಲಭವಾಗಿ ಮನೆಯಲ್ಲಿ ಬೆಳೆಸಿಕೊಳ್ಳಬಹುದು. ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಹೇಗೆ ನೆಡಬೇಕು ಅಂತ. ಅಂಗಡಿಯಿಂದ ತಂದ ಪುದೀನ ಕಡ್ಡಿಗಳಿರ್ತದಲ್ಲ, ಅದರಿಂದ ಎಲೆಗಳನ್ನು ಮತ್ತು ಸಣ್ಣ ಚಿಗುರುಗಳನ್ನು ತೆಗೆದು ಸಪರೇಟ್ ಇಟ್ಕೊಳ್ಳಿ. ಅಡುಗೆಗೆ ಉಪಯೋಗಿಸ್ತೀವಿ. ಈ ಕಡ್ಡಿಗಳನ್ನು ಬಿಸಾಕದೆ ಹೇಗೆ ನಾಟಿ ಮಾಡಬೇಕು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ನಾವು ಪುದೀನ ಎಲೆಗಳನ್ನು ತಂದಾಗ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಲಿಡ್ಡನ್ನು ಕ್ಲೋಸ್ ಮಾಡಿ ರುಬ್ಬಿ ತರ್ತೀನಿ. ಚಟ್ನಿ ರುಬ್ಬಿ ಬರುವಷ್ಟರಲ್ಲಿ ನಾವು ಗುಲಾಬಿ ಗಿಡದ ಅಪ್ಡೇಟನ್ನು ನೋಡಿ ಬರೋಣ. ನೋಡಿ, ನಮ್ಮನೆ ಗುಲಾಬಿ ಗಿಡ ಕಳೆದ ಒಂದು ವಿಡಿಯೋದಲ್ಲಿ ತುಂಬ ಮೊಗ್ಗುಗಳನ್ನು ತೋರಿಸಿದ್ದೆ. ಈಗ ನೋಡಿ, ಒಂದೊಂದೇ ಗುಲಾಬಿಗಳು ಅರಳುತ್ತಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಮೊಗ್ಗುಗಳಿವೆ ಗಿಡದ ತುಂಬ. ನಾವೀಗ ಗಾರ್ಡನ್ನಿಂದ ಅಡಿಗೆ ಮನೆಗೆ ಬಂದಿದ್ದೇವೆ. ಪುದೀನ ಚಟ್ನಿ ರುಬ್ಬಿ ಸಿದ್ಧವಾಗಿದೆ. ರುಬ್ಬಿದ ಚಟ್ನಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಬರಬೇಕು ಚಟ್ನಿ. ಈಗ ಒಂದು ಪಾತ್ರೆ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇವತ್ತು ದೋಸೆ ಮಾಡ್ತಿರೋದು. ದೋಸೆಗೆ ಚಟ್ನಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ತಾ ಇಲ್ಲ. ಮಿಕ್ಸಿ ತೊಳೆಸಿ ಇದಕ್ಕೆ ಹಾಕ್ಕೊಳ್ತೀನಿ. ನೀವು ಇಡ್ಲಿಗೆ ಮಾಡ್ಕೊಳ್ತಾ ಇದ್ದರೆ ಚಟ್ನಿಯನ್ನು ನೀರಾಗಿ ಮಾಡ್ಕೊಳ್ಳಿ. ಈ ಚಟ್ನಿ ಎಲ್ಲ ತರಹದ ದೋಸೆಗಳಿಗೆ, ಇಡ್ಲಿಗಳಿಗೆ ಚೆನ್ನಾಗಿ ಸೈಡ್ ಡಿಶ್ ಆಗಿ ಹೊಂದುತ್ತದೆ. ಪುದೀನ ಚಟ್ನಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಟ್ರೈ ಮಾಡಿ. ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕುವ ಹೊಸ ವಿಡಿಯೋಗಳ ಅಪ್ಡೇಟ್ಗಳು ಬಂದ್ಬಿಡುತ್ತೆ. ನೋಡಿ, ಚಟ್ನಿ ಸಿದ್ಧವಾಗಿದೆ. ಇವತ್ತಿನ ಮುಂಜಾನೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನನ್ನ ಗುಲಾಬಿ ಗಿಡದ ಅಪ್ಡೇಟ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಧನ್ಯವಾದಗಳು.